ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿವಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ. ಈಚೆ ಗ್ರೇವಿನೂ ಅಲ್ಲ, ಆ ಕಡೆ ಡ್ರೈನೂ ಅಲ್ಲ, ಒಂಥರ ಒಂದೊಂದು ಚಿಕನ್ ಪೀಸ್ಗೂ ಮಸಾಲೆ ಹಿಡ್ದು ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಇದನ್ನು ಚಪಾತಿ, ಪೂರಿ, ಪರೋಟ ಮತ್ತು ದೋಸೆಗೆ ಅದಕ್ಕೆಲ್ಲವನ್ನು ಉಪಯೋಗಿಸ್ಬೋದು. ಹಾಗೆ ರೈಸ್ ಜೊತೆಗೂ ತಿನ್ಬೋದು. ಭಾಳ ಚೆನ್ನಾಗಿರುತ್ತೆ. ಮೌತ್ ವೇಟಿಂಗ್ ಅನಿಸ್ತಾ ಇದೆಯಲ್ವಾ, ಅದು ಅಷ್ಟು ಚೆನ್ನಾಗಿ ಅನಿಸುತ್ತೆ. ರುಚಿ ಕೂಡ ನೀವು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಜೊತೆಗೆ ನಾನು ಏನು ಮಾಡ್ತೀನಿ ಅದನ್ನು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ನೀವು ಬೆಸ್ಟ್ ಕುಕ್ ಆಗ್ತೀರಾ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಾನು ಮಾಡೋವಂಥ ಕುಕ್ಕಿಂಗ್ಗಳು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಅಡುಗೆ ಕೂಡ ಒಂದು ಕಲೆ, ಅದನ್ನು ನೀವು ಮಾಡಬೇಕು. ಮಾಡಿ ಎಲ್ಲ ಲೇಡೀಸು ಅದರಲ್ಲಿ ಒಂದು ನಿಮ್ಮ ಟ್ಯಾಲೆಂಟ್ನ ತೋರಿಸ್ಬೇಕು. ಅಷ್ಟು ಚೆನ್ನಾಗಿ ಅನಿಸುತ್ತೆ ಕುಕ್ಕಿಂಗು. ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಚಿಕನ್ ಒಂದು ಅರ್ಧ kg ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಸ್ಕಿನ್ ಔಟ್ ಮಾಡಿರೋಂಥ ಚಿಕನ್ನು ಅದು ಚೆನ್ನಾಗಿ ತೊಳೆದ್ಬಿಟ್ಟು ಹಿಂಡಿಬಿಟ್ಟು, ನೀರೆಲ್ಲ ಹಿಂಡಿಬಿಟ್ಟು ಅದು ಬೌಲ್ಗೆ ಹಾಕಿಟ್ಕೊಳ್ಳಿ, ಆಯಿತಾ. ಆಮೇಲೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ. ದಪ್ಪ ಪೀಸ್ ಆದರೆ ಅದೊಂದು ರೀತಿ ಒಳಗಡೆ ಬೆಂಡ್ ಥರ ಅನಿಸ್ಬಿಡುತ್ತೆ, ಮಸಾಲೆ ಹಿಡಿಯೋದಿಲ್ಲ. ಹಾಗಾಗಿ ಸ್ವಲ್ಪ ಚಿಕ್ಕ ಪೀಸ್ ಇದ್ದರೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಈಗ ಒಂದು ಬಾಣಲೆ ಇಡಬೇಕು. ಬಾಣಲೆ ಇಟ್ಬಿಟ್ಟು ಗಮನಿಸಿ, ಸ್ಟವ್ನ ಸ್ಟಾರ್ಟಿಂಗಲ್ಲೇ ಸಿಮ್ಮಲ್ಲಿ ಇಡಬೇಕು. ಅದು ಜಸ್ಟ್ ಬಿಸಿ ಆದರೆ ಸಾಕು, ಎಣ್ಣೆ ಜಸ್ಟ್ ಬಿಸಿ ಆದರೆ ಸಾಕು. ನನ್ನ ವೀಡಿಯೋಸ್ನ ನೀವು ಕಂಪ್ಲೀಟ್ ವಾಚ್ ಮಾಡಬೇಕು, ಕೇಳಬೇಕು. ಇಲ್ಲಾಂದರೆ ಅದು ಸ್ಕಿಪ್ ಮಾಡಿದ್ರೆ ಟಿಪ್ಸ್ ಏನಿರುತ್ತೆ ಅದು ಹೊಟ್ಟೋಗಿರುತ್ತೆ ನಿಮಗೆ. ಈಗ ಅದು ಲೈಟಾಗಿ ಬಿಸಿಯಾಗಿರುತ್ತೆ. ಈ ಟೈಮಲ್ಲಿ 1 ಸ್ಪೂನು ಟೇಬಲ್ ಸ್ಪೂನು ಧನಿಯಾ ಪುಡಿ, 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನು ಆಚಿ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ. ಇದಿಷ್ಟ ಉಗುರು ಬೆಚ್ಚಗಾಗಿರುತ್ತೆ ನೋಡಿ ಎಣ್ಣೆ, ಅದಕ್ಕೆ ಚೆಂದ ಮಿಕ್ಸ್ ಮಾಡ್ಕೊಂಬಿಡಿ. ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಸಿಮ್ಮಲ್ಲೇ ಇರಬೇಕು ಸ್ಟವ್ವು, ಫುಲ್ ಫ್ಲೇಮ್ ಇರಬಾರ್ದು, ಸಿಮ್ಮಲ್ಲೇ ಇರಬೇಕು. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆಂದ ಎಲ್ಲವೂ ಮಿಕ್ಸ್ ಆದಮೇಲೆ ಈ ಆಚಿ ಚಿಕನ್ ಮಸಾಲೆಗೆ ಅದರದ್ದೇ ಆದ ಒಂದು ಟೇಸ್ಟ್ ಇರುತ್ತೆ. ಅದ್ರ ಪೌಡ್ರ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಅದನ್ನು ಮನೇಲೇ ಮಾಡಿಟ್ಕೊಂಡಿರ್ತೀನಿ. ಆ ಪೌಡ್ರನ್ನ ನೆಕ್ಸ್ಟ್ ನಿಮಗೆ ಆ ವಿಡಿಯೋನ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತೇಳಿ. ಈಗ ಈ ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಹಾಕ್ಬಿಟ್ಟು ಅದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಹಿಂಗೆ ಡ್ರೈ ಹೆಂಗಾಗುತ್ತಲ್ವ, ಹಿಂಗೆಲ್ಲ ಮಿಕ್ಸ್ ಆದಮೇಲೆ ಅದನ್ನು ಮುಚ್ಚಿಡಬೇಕು. ನೀರೆಲ್ಲ ಏನು ಹಾಕೋದು ಬೇಡ, ಮುಚ್ಚಿಡಿ. ಅದೇ ಇದರಲ್ಲೇ ಅದು ಒಂಥರ ಸ್ವಲ್ಪ ಲೂಸಾಗಿ ಆದಂಗೆ ನೋಡಿ, ಆಯಿಲ್ ಬಿಟ್ಕೊಂಡಂಗೆ ಆ ಥರ ಒಂಚೂರು ಬೆಂದಂಗೆ ಆಗುತ್ತೆ ನೋಡಿ. ಈ ಟೈಮಲ್ಲಿ 1/4 ಲೋಟ ನೀರು ಹಾಕಿ, ಜಸ್ಟ್ ಅದು ಒದ್ದೆ ಆಗ್ಲಿಕ್ಕೆ ಮಾತ್ರ ಹಾಕ್ಬಿಟ್ಟು ಮುಚ್ಚಿಡಿ. ಅದು ಬೇಯಲಿ, ಅದ್ರ ಪಾಡಿಗೆ ಬೇಯಲಿ. ಈಗ ನಮಗೆ ಮಿಕ್ಸಿ ಜಾರ್ ತೊಗೊಳ್ಳೋಣ. 1 ಟೊಮೆಟೊನ ಅದರಲ್ಲಿ ಕಟ್ ಮಾಡಿ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ, ಆಯಿತಾ. ಈಗ ನೋಡಿ, ಇದು ಅರ್ಧ ಬೆಂದಿದೆ ಚಿಕನ್ನು. ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ, ಆಯಿಲ್ ಬಿಟ್ಕೊಂಡಿದೆ, ಆ ಮಸಾಲೆ ಎಲ್ಲ ಚೆಂದ ಒಂದಕ್ಕೊಂದಕ್ಕೆ ಸೇರಿಕೊಂಡಿದೆ. ಹಿಂಗಾಗೋ ಟೈಮಲ್ಲಿ ಏನೇನು ಹಾಕಬೇಕು ಅಂತ ಹೇಳ್ಕೊಡ್ತೀನಿ. 2 ಈರುಳ್ಳಿ, ಬಿಗ್ ಸೈಜ್ದು ಆನಿಯನ್ನ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು, ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು. ಅದನ್ನು ಹಾಕಿ, ಅರ್ಧ ಬೆಂದಿರುತ್ತೆ ನೋಡಿ ಚಿಕನ್ ಆ ಟೈಮಲ್ಲಿ. ಆಮೇಲೆ ಬೆಳ್ಳುಳ್ಳಿ, ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು 8-10 ತೊಳೆ, ಜೊತೆಗೆ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಶುಂಠಿನ, ಜಜ್ಜಿರುವಂಥ ಶುಂಠಿ, ಒಂದು ಸಣ್ಣ ನಿಂಬೆ ಗಾತ್ರದ್ದು ಶುಂಠಿ ತೊಗೊಂಡಿದ್ದೆ, ಅದನ್ನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಜಜ್ಜಿನೇ ಹಾಕಬೇಕು, ಅದಕ್ಕೆ ಅದರದ್ದೇ ಆದ ಟೇಸ್ಟ್ ಇರುತ್ತೆ. 2 ಹಸಿಮೆಣಸಿನ್ಕಾಯಿನ ಪುಟ್ಟದಾಗಿ ಸಣ್ಣದಾಗಿ ಚಾಪ್ ಮಾಡಿ ಹಾಕಿ, ಆಮೇಲೆ ಗ್ರೈಂಡ್ ಮಾಡಿದೆ ನೋಡಿ ಟೊಮೆಟೊ ಒಂದು ಗ್ರೈಂಡ್ ಮಾಡ್ಕೊಂಡಲ್ಲ, ಆ ಪ್ಯೂರಿನ ಹಾಕ್ಕೊಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ, ತುಂಬ ಈಸಿ, ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಊಟ ಮಾಡಿ ಅನ್ನ ಜೊತೆಗೇ ತಿನ್ಬೋದು, ಬಿಸಿ ಅನ್ನ ಜೊತೆಗಿದು ಬಿಸಿಯಾಗಿ ತಿಂದರೆ ಸಖತ್ತಾಗಿರುತ್ತೆ. ನಾವು ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಿಡಿ. ಒಂದು 5 ಮಿನಿಟ್ಸ್ ಬೇಯಲಿ. ನೋಡಿ ರೆಡಿ ಆಯಿತು. ಈ ಆಯಿಲೆಲ್ಲ ಮೇಲೆ ಬಿಟ್ಕೊಳ್ತಿದೆ ಅಂದರೆ ಅದು ಕುಕ್ ರೆಡಿ ಆಗಿದೆ ಅಂತ ಅರ್ಥ. ಇದು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಮಾಡಿಕೊಂಡು ಡ್ರೈ ಮಾಡ್ಕೊಳ್ಳಿ. ನೀರೆಲ್ಲ ಇರಲ್ಲ ನೋಡಿ, ಯಾಕಂದರೆ ಸ್ವಲ್ಪನೇ ನಾವು ನೀರು ಹಾಕಿದ್ದು.
ಹಂಗಾಗಿ ಅಷ್ಟರಲ್ಲೇ ಅದು ಬೆಂದು ಸಿಗುತ್ತೆ ನಮಗೆ. ರೆಡಿ ಆಗಿದೆ. ಈಗ ರೆಡಿ ಆಯಿತು, ನಮ್ಮ ಚಿಕನ್ ರೆಡಿ ಆಯಿತು. ರೆಸ್ಟೋರೆಂಟ್ ಸ್ಟೈಲ್ದು ಚಿಕನ್ ರೆಡಿ ಆಯಿತು. ಹಾಗೆಯೇ ಅದು ಮುಗಿಕ್ಕೆ ನಮ್ಮದು ಕುಕ್ಕಿಂಗ್ ಮುಗಿತಿದ್ದಂಗೆ ಸ್ಟವೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಆಮೇಲೆ ನೀಟ್ ಆದಮೇಲೆ ಎವ್ರಿ ಡೇ ನೀವು ನಿಮ್ಮದು ಕುಕ್ಕಿಂಗೆಲ್ಲ ಆದ ತಕ್ಷಣ ಪಾತ್ರೆ ಸಿಂಕಲ್ಲಿ ಪಾತ್ರೆ ಹಾಕ್ತಿರಲ್ಲ, ಅದೆಲ್ಲ ಟಿಪ್ಸ್ ಇದೆ. ಇದೆಲ್ಲ ಕ್ಲೀನಾಗಿ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ಹಿಂಗಿರಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಎದ್ದು ಬರುವಾಗ, ಕಿಚನ್ಗೆ ಬರುವಾಗ ಸಿಂಕ್ ಮತ್ತು ನಮ್ಮ ಸ್ಟವ್ ಎಲ್ಲ ನೀಟಾಗಿ, ಸ್ಲ್ಯಾಬೆಲ್ಲ ನೀಟಾಗಿದ್ದರೆ ಕುಕ್ಕಿಂಗ್ ಮಾಡೋದೇ ಒಂದು ಖುಷಿ. ನೀವು ಒಂದು ಸಲ ಟ್ರೈ ಮಾಡಿ, ನಾನು ಹೇಳೋದನ್ನೆಲ್ಲ ನೀವು ಒಂದು ಸಲ ಟ್ರೈ ಮಾಡಿ, ನೀವೇ ಚೇಂಜ್ ಆಗಿರ್ತೀರ. ಆ ಥರ ಕುಕ್ಕಿಂಗ್ದು ಒಂದು ಕಲೆ ಅದು. ಮಾಡಿ, ಎಲ್ಲರೂ ಮಾಡಿ ಇದು ಹೇಗಿತ್ತು ಅಂತ ಹೇಳಿ, ಟೇಸ್ಟ್ ಮಾಡಿ, ಆಮೇಲೆ ಇದ್ರ ಬಗ್ಗೆ ನನಗೆ ಹೆಂಗಿತ್ತು ಅಂತೇಳಿ ಲೈಕ್ ಮಾಡಬೇಕು, ಜೊತೆಗೆ ಶೇರ್ ಮಾಡಬೇಕು. ನೋಡಿ ರೆಡಿಯಾಗಿದಂಥ ಚಿಕನ್ನು, ಇದ್ರ ಜೊತೆಗೆ ಚಪಾತಿ, ಪೂರಿ, ಪರೋಟ ಜೊತೆ ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನ ಪರೋಟಾಗೆ ಮಾಡಿರೋದು ಅಂತ. ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.